ನಮಸ್ಕಾರ ಸ್ನೇಹಿತರೆ, ನಕ್ಕಡ್ಡಬಾತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಾನು ಬಂದಿರುವುದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಬೆಳಗ್ಲಿ ಗ್ರಾಮಕ್ಕೆ ಬಂದಿನಿ. ಈ ಬೆಳಗ್ಲಿ ಗ್ರಾಮಕ್ಕೆ ಇನ್ನೊಂದು ಹೆಸರು ರನ್ನ ಬೆಳಗ್ಲಿ ಅಂತ ಹೇಳ್ತಾರೆ. ಆದ್ರೆ ಈ ಗ್ರಾಮದಲ್ಲಿ ವಿಶೇಷವಾಗಿ 1000 ವರ್ಷಗಳ ಇತಿಹಾಸ ಹೊಂದಿರುವಂತ ಶ್ರೀ ಅಮೃತೇಶ್ವರ ದೇವಸ್ಥಾನ ಈ ದೇವಸ್ಥಾನ ಇದೆ. ಆದ್ರೆ ಈ ಗ್ರಾಮಕ್ಕೆ ಬಂದಾಗ ರನ್ನ ಬೆಳಗ್ಲಿ ಯಾಕಂತಾರೆ ಅಂದ್ರೆ ಮಹಾಕವಿ ಕವಿ ಚಕ್ರವರ್ತಿ ರನ್ನ ಜನಿಸಿದಂತ ಗ್ರಾಮವೇ ಈ ಬೆಳಗಲಿ ಗ್ರಾಮ. ಕ್ರಿಸ್ತಶಕ 949ರಲ್ಲಿ ರನ್ನರು ಈ ಗ್ರಾಮದಲ್ಲಿ ಜನಿಸಿದ್ದು. ತಂದೆ ಜೀನವಲ್ಲಭ, ತಾಯಿ ಅಬಲಬ್ಬೆ. ಇವರು ಜೈನ ಸಂಪ್ರದಾಯದಲ್ಲಿ ಹುಟ್ಟಿದ್ರು ಸಹಿತ ಕುಲಕಸುಬಾದಂತ ಬಳೆಗಾರ ವೃತ್ತಿಯನ್ನ ಮಾಡಿಕೊಂಡು ಬಂದಂತ ರನ್ನರು ಕಾಲಕ್ರಮೇಣ ಅವರು ಬಳೆಗಾರ ವೃತ್ತಿಯನ್ನು ಬಿಟ್ಟು ದಕ್ಷಿಣದಲ್ಲೇ ಇರುವಂತ ಗಂಗರ ರಾಜ ಮನೆತನಕ್ಕೆ ಹೋಗಿ ಆಶ್ರಯ ಪಡೆದುಕೊಂಡು ಕವಿ ಆಗ್ತಾರೆ. ಇವರಿಗೆ ಅಜಿತ ಸೇನಾಚಾರ್ಯರು ಇವರಿಗೆ ಗುರುಗಳಾಗ್ತಾರೆ. ಆದರೆ ಕೃಷ್ಣಾ ನದಿ ಮತ್ತು ಘಟಪ್ರಭಾ ನದಿಯ ಮಧ್ಯದಲ್ಲಿರುವಂತ ಈ ಗ್ರಾಮಕ್ಕೆ ಅತ್ಯಂತ ಶ್ರೇಷ್ಠವಾದ ಬೆಳಗುವಂತ ಗ್ರಾಮ ಎಂದು ಹೆಸರು ಕೊಟ್ಟಂತ ರನ್ನರು ಮಹಾ ಕವಿಗಳಾಗ್ತಾರೆ. ಇವರ ಕವಿತ್ವವನ್ನ ಕೇಳದೇ ಇರುವಂತ ವ್ಯಕ್ತಿಗಳೇ ಇಲ್ಲ. ಕೃತಿಗಳು ಅಜಿತ ಪುರಾಣ 12 ವರ್ಷಗಳ ಪುಟಕಾವ್ಯ ಹಾಗೂ ಸಾಹಸ ಭೀಮ ವಿಜಯಂ ಅಂತ ಒಂದು ಮಹಾಕಾವ್ಯ ಇದೆ. ಮಹಾಕವಿ ರನ್ನರ ಗದಾಯುದ್ಧ ಕುರುಕ್ಷೇತ್ರದ ಕೊನೆಯ ದಿನದ ಯುದ್ಧಕ್ಕೆ ಸಂಬಂಧಿಸಿದ ಕಥೆಯಾದರೂ ಸಿಂಹಾಲೋಕನದ ಕ್ರಮದಲ್ಲಿ ಇಡೀ ಮಹಾಭಾರತ ಕಥೆಯನ್ನು ನಿರ್ವಹಿಸಲಾಗಿದೆ. ಮೂರನೇದು ಚಕ್ರೇಶ್ವರಿ ಚರಿತ್ರೆ, ನಾಲ್ಕನೇದು ಪೌರುಷಮ ಚರಿತ್ರೆ, ಐದನೇದು ರನ್ನ ಕಂದ ಅಂದ್ರೆ 12 ಕಂದ ಪಂದ್ಯಗಳ ನಿಘಂಟ ಅಂತ ಹೇಳ್ತಾರೆ. ಇದು ಅವರ ಕೃತಿಗಳಾದ್ರೆ ಅವರಿಗೆ ಸಿಕ್ಕಿರುವಂತಹ ಬಿರುದುಗಳು ಕವಿ ಚಕ್ರವರ್ತಿ, ಕವಿ ರತ್ನ, ಅಭಿನವ ಕವಿ ಚಕ್ರವರ್ತಿ, ಕವಿ ರಾಜಶೇಖರ, ಕವಿಜನ ಚೂಡಾರತ್ನ, ಕವಿ ತಿಲಕ, ಉಭಯ ಕವಿ, ಇವು ಅವರ ಬಿರುದುಗಳು. ರನ್ನರು ತನ್ನ ಕಾವ್ಯದಲ್ಲಿ ವ್ಯಾಸ, ವಾಲ್ಮೀಕಿ, ಕಾಳಿದಾಸ, ಬಾಣರನ್ನು ನೆನೆಸುವಂತ ಗದಾಯುದ್ಧದಲ್ಲಿ ಪ್ರಭಾವ ಬೀರಿದ್ದು. ಪಂಪ, ಬಾಣ, ಭಾಸ, ಭಟ್ಟ, ನಾರಾಯಣಾಚಾರ್ಯನು ನೆನೆಯುವಂತ ಆಶ್ಚರ್ಯಕರ. ಅಜಿತ ಪುರಾಣದಲ್ಲಿ ಪಂಪ ಪರಂಪರೆ, ಪಂಪ, ಪೊನ್ನ, ರನ್ನ ಈ ಮೂರನ್ನು ಜೀನ ಸಮಯದಲ್ಲಿ ದೀಪಕರು ಎಂದು ಹೇಳ್ತಾರೆ. ಇಂಥ ಮಹಾನ್ ಶ್ರೇಷ್ಠ ವ್ಯಕ್ತಿ, ಮಹಾನ್ ಕವಿ ಹುಟ್ಟಿರುವಂತ ಗ್ರಾಮದಲ್ಲಿ ನಾನು ಇವತ್ತು ಬಂದಿದ್ದೇನೆ. ಅವರಿಗೆ ಸಂಬಂಧಿಸಿದಂತ ವಿಷಯಗಳನ್ನ ಮತ್ತೊಮ್ಮೆ ಒಂದು ಬೇರೆ ವಿಡಿಯೋದಲ್ಲಿ ವಿಷಯನ ಕೊಡ್ತೇನೆ. ಸದ್ಯಕ್ಕೆ ನಾವು ಅಮೃತೇಶ್ವರ ದೇವಸ್ಥಾನಕ್ಕೆ ಸಂಬಂಧಿಸಿದಂತ ವಿಷಯಗಳನ್ನು ಮಾತ್ರ ಹೇಳ್ತೀನಿ. ಇಂಥ ಶ್ರೇಷ್ಠವಾದಂತ ನಾಡಿನಲ್ಲಿರುವಂತ ಶ್ರೀ ಅಮೃತೇಶ್ವರ ದೇವಸ್ಥಾನ ಇರುವುದು ಮಹಲಿಂಗಪುರ ಮತ್ತು ಮುಧೋಳ ರಸ್ತೆ ಏನಿದೆಯಲ್ಲ, ಅಂದ್ರೆ ಇದು ನಿಪ್ಪಾಣಿ ಮುಧೋಳ ರಸ್ತೆ ಅಂತ ರಾಜ್ಯ ಹೆದ್ದಾರಿ ಇದೆ. ಆ ಹೆದ್ದಾರಿ ಸುಮಾರು 200 ಮೀಟರ್ ದೂರದಲ್ಲಿ ಗ್ರಾಮದ ಹೊರವಲಯದಲ್ಲಿ ಸ್ವಲ್ಪ ಇದೆ. ಇದನ್ನ ಪೂರ್ತಿ ಹೊರಗಡೆ ಬಂದು ಈ ಕಡೆ ಎಡಗಡೆ ಸೈಡ್ ಅಂದ್ರೆ ಮಾಲಿಂಪುರದಲ್ಲಿ ಹೋಗ್ರೆ ಎಡಗಡೆ ಸೈಡ್ದಲ್ಲಿ ಸುಮಾರು 200 ಮೀಟರ್ದಲ್ಲಿ ಹೋದ್ರೆ ದೇವಸ್ಥಾನ ಕಾಣುತ್ತೆ. ತುಂಬಾ ಹಳೆಯ ಕಾಲದ್ದು, ತುಂಬಾ ಸುಂದರವಾಗಿರುವಂತ ಮತ್ತು ಸುಸಜ್ಜಿತವಾದಂತ ಈ ದೇವಸ್ಥಾನ. ಯಾಕಂದ್ರೆ ನಾನು ಬೇರೆ ಕಡೆ ಸಾಕಷ್ಟು ದೇವಸ್ಥಾನ ಹೋದಾಗೆ ಸುಸಜ್ಜಿತವಾದಂತ ದೇವಸ್ಥಾನ ಅಂತ ನಾನು ಯಾವತ್ತೂ ಹೇಳಲಿಲ್ಲ. ಆದ್ರೆ ಇದು ಅಷ್ಟು ಚೆನ್ನಾಗಿದೆ. ಅಂದ್ರೆ ಇಲ್ಲಿ ಯಾವ್ದು ತರದ ದಾಳಿಗಳು ಆಗಿರ್ಬೋದು, ಆಗದೇ ಇರ್ಬೋದು, ಆದ್ರೆ ಗೊತ್ತಿಲ್ಲ ನಂಗೆ. ಆದ್ರೆ ಸದ್ಯಕ್ಕೆ ಅದ ತುಂಬಾ ಎಲ್ಲ ಅನುಕೂಲವಸ್ತವಾದಂತ ದೇವಸ್ಥಾನ. ಅದಕ್ಕಾಗಿ ಈ ಗ್ರಾಮದ ಜನರು ಸಹಿತ ಈ ದೇವಸ್ಥಾನ ಇನ್ನೂ ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ. ಅದೇ ರೀತಿ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಶಿವನ ಆರಾಧನೆ, ಶ್ರೀ ಅಮೃತೇಶ್ವರ ದೇವಸ್ಥಾನದಲ್ಲಿ ಶಿವನ ಪೂಜೆನೂ ಸಹಿತ ಆಗುತ್ತೆ. ಇದರ ಅರ್ಚಕರಾದವರು ರಾಮಣ್ಣ ಪೂಜಾರಿಯವರು ಸಹಿತ ರಾಮಣ್ಣ ಪೂಜಾರಿಯವರು ಬಂದು ಈ ದೇವಸ್ಥಾನದ ಬಗ್ಗೆ ನಮಗೊಂದಷ್ಟು ವಿವರಗಳನ್ನು ತೋರಿಸಿದ್ರು. ಆದ್ರೆ ಅವರು ನಾನು ವಿಡಿಯೋದಾಗ ಬರ್ರಿ ಅಂತ ಕೇಳಿದ್ರೆ ಅವರು ನಾನು ವಿಡಿಯೋದಾಗ ಬರೋದಿಲ್ಲ ಅಂತಂದ್ರೆ ಅವ್ರಿಗೆ, ಯಾಕಂದ್ರೆ ಅಷ್ಟು ಮಾತಾಡಕ್ ನಂಗೆ ಅಷ್ಟು ಸ್ಪಷ್ಟತೆ ಬರೋಲ್ಲ ಅಂತ ಹೇಳಿದ್ರು. ಇದು ನಮಗೆ ಗೊತ್ತಿರುವಂತೆ ದೇವಸ್ಥಾನದಲ್ಲಿರುವಂತ ಮಾಹಿತಿಗಳ ಹೇಳಿದ್ರು. ಇನ್ನು ದೇವಸ್ಥಾನದ ಕಟ್ಟಡದಲ್ಲಿ ಇದು ಯಥಾಸ್ಥಿತಿಯಾಗಿ ರಾಷ್ಟ್ರಕೂಟರ ಕಾಲದ ದೇವಸ್ಥಾನ. ರಾಷ್ಟ್ರಕೂಟರು ಬಹುಶಃ 9 ಅಥವಾ 10ನೇ ಶತಮಾನದಲ್ಲಿ ನಿರ್ಮಾಣವಾದಂತ ದೇವಸ್ಥಾನ ಇದು.
ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ದೇವಸ್ಥಾನ. ಹೀಗೆ ಈ ದೇವಸ್ಥಾನದಲ್ಲಿ ಅಲ್ಲಿ ಒಂದೊಂದು ಕಂಬಗಳು ಸಹಿತ ಬಿದ್ದು ಹೋಗಿದ್ದು ಅಂತೆ. ಆದ್ರೆ ಅದನ್ನ ರಿಪೇರಿ ಮಾಡಿ ಸ್ವಲ್ಪ ಸರಿನೂ ಮಾಡಿದ್ದಾರೆ. ಹಿಂಗಾಗಿ ಸರಿ ಮಾಡಿದ್ದಾರೆ. ಅದನ್ನ ಕಂಬಗಳನ್ನು ಸಹಿತ ಅಲ್ಲಿ ಬಿದ್ದಿದಾವೆ. ನಂತರವಾಗಿ ದೇವಸ್ಥಾನ ಸುತ್ತಮುತ್ತಲು ಒಂದು ಹಚ್ಚ ಹಸಿರಿನ ಕೂಡಿದಂತ ಪರಿಸರನೂ ಇದೆ. ಇಲ್ಲೂ ಸಹಿತ ಕಾಲಕ್ರಮೇಣವಾಗಿ ಕೆಲವೊಂದು ದೇವಸ್ಥಾನದ ಭಾಗಗಳು ಬಿದ್ದೋಗಿದ್ದಾವೆ. ಅದನ್ನ ಹೊಸ ರಿಪೇರಿ ಮಾಡಿ ಕಂಬಗಳನ್ನ ಇಟ್ಟಿರುವಂತ ವಿಶೇಷತೆ ಇಲ್ಲಿ. ದೇವಸ್ಥಾನದಲ್ಲಿ ಸುತ್ತಮುತ್ತಲು ತುಂಬಾ ಚೆಂದಾಗಿರುವಂತ ಹಚ್ಚ ಹಸಿರದಿಂದ ಕೂಡಿದಂತ ವಾತಾವರಣ ಮತ್ತು ಗ್ರಾಮದಲ್ಲೇ ಇರೋದಂದ್ರೆ ದೇವಸ್ಥಾನ ಸುಸಜ್ಜಿತವಾಗಿದೆ. ಸುತ್ತಮುತ್ತಲು ಒಂದು ಬೇಲಿನ ಹಾಕಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇದು ಪುರಾತತ್ವ ಇಲಾಖೆಗೆ ಒಳಪಟ್ಟಂತ ದೇವಸ್ಥಾನ. ಮತ್ತು ಈ ದೇವಸ್ಥಾನ ಮಧ್ಯದಲ್ಲಿ ಒಂದು ಕೇಂದ್ರ ಬಿಂದುವಾಗಿ ಒಂದು ಇಟ್ಟಿದ್ದಾರೆ. ಜೊತೆಗೆ ಮಹಾಶಿವರಾತ್ರಿಗೆ ವಿಶೇಷವಾಗಿ ಇಲ್ಲಿ ಜಾತ್ರೆನೂ ಮಾಡ್ತಾ ಇರುತ್ತೆ. ಕಂಬದಲ್ಲಿರುವಂತ ಕೆತ್ತನೆಗಳನ್ನು ನೋಡ್ರು ಸೂಕ್ಷ್ಮವಾಗಿ ಚೆನ್ನಾಗಿದೆ. ರಾಷ್ಟ್ರಕೂಟರು ಮತ್ತು ಕಲ್ಯಾಣ ಚಾಲುಕ್ಯರ ಕೊಡುಗೆಗಳನ್ನ ಎಷ್ಟು ನಾವು ಹಾಡಿ ಹೋಗೋದಿರೋ ಪರವಾಗಿ ಚೆನ್ನಾಗಿರುತ್ತೆ. ಹೇಳೋದು ಸಾಕಾಗೋದಿಲ್ಲ. ಅಷ್ಟೊಂದು ದೇವಸ್ಥಾನ ಕಟ್ಟಿಕೊಟ್ಟಿದ್ದಾರೆ. ನಾವು ಉಳಿಸ್ಕೊಂಡು ಹೋಗ್ತಾ ಇಲ್ಲ ಇನ್ನೂ ಕೆಲವರು. ಯಾಕಂದ್ರೆ ನಾನು ಸಾಕಷ್ಟು ದೇವಸ್ಥಾನಗಳು ಹೋದಾಗ ಅಲ್ಲಿ ಸುತ್ತಮುತ್ತಲು ವಾತಾವರಣ ನೋಡ್ರಿ, ಇಲ್ಲಿ ಸ್ವಲ್ಪ ವ್ಯತ್ಯಾಸದ ಬಿಡಿ, ಪರವಾಗಿಲ್ಲ, ಇಲ್ಲಿ ಚೆನ್ನಾಗಿದೆ. ಅದೇ ಕೆಲವೊಂದು ಐತಿಹಾಸಿಕ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಈ ಹುಡುಕರು ಅಥವಾ ದುಶ್ಚಟಗಳನ್ನು ಮಾಡುವಂತ ಜನರು ಬಂದು ಅಲ್ಲಿ ಸ್ಪೇಟ್ ಆಡುವುದು ಈ ತರದ್ದು ಮಾಡುವಂಥದ್ದು ಹಳೆ ಕಾಲದ ದೇವಸ್ಥಾನಗಳಲ್ಲಿ ಮಾಡೋದು ಸ್ವಾಭಾವಿಕ. ಇವರು ಈ ದೇವಸ್ಥಾನ ಈ ಗ್ರಾಮದವ್ರು ಚೆನ್ನಾಗಿ ಇಲ್ಲಿ ನೋಡಿ ಕಮಲದ ಒಂದು ಚಿತ್ರವನ್ನ ಮಾಡಿದ್ದಾರೆ. ಎಷ್ಟು 3D ಪಿಕ್ಚರ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. 3D ಪಿಕ್ಚರ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಅಂದ್ರೆ ಈ ತರದ ಕೆತ್ತನೆ ಬಹಳ ಅಪರೂಪವಾಯ್ತು. ಎಲ್ಲ ಕಡೆ ಇರುತ್ತೆ, ಸಿಂಗಲ್ ಪಕಳೆ ಇರುತ್ತೆ. ಇಲ್ಲಿ ಸುಮಾರು 3 ಪಕಳೆಗಳನ್ನ ಮಾಡಿದ್ದಾರೆ. ಅದಕ್ಕೆ 3D ಪಿಕ್ಚರ್ ಅಂತಾನೆ ಹೇಳ್ಬೋದು. ಅಂದ್ರೆ ಇದು ಸಾವಿರಾರು ವರ್ಷಗಳಿಂದ ಈ ರೀತಿ ಒಂದು ಚಿತ್ರವನ್ನ ಕೆತ್ತಿರುವಂತದ್ದು ವಿಶೇಷತೆ. ಕೆಲವರು ಹೇಳ್ತಾರೆ ನಮ್ಮ ಭಾರತದಲ್ಲಿ ಏನು ಇರಲಿಲ್ಲ ಅಂತ. ಆದ್ರೆ ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ನಮ್ಮ ಜನತೆ ಚಿತ್ರಕಲೆಗಳನ್ನ ಕಲ್ಲಿನಲ್ಲಿ ಕೆತ್ತಿಸಿಟ್ಟಿದ್ದಾರೆ. ಕೆಲವರು ಪೇಪರ್ ಮೇಲೆ ಬರೆಯೋಕ ಅನ್ಸ್ತು ನಾವು. ಮತ್ತು ದೇವಸ್ಥಾನದಲ್ಲಿ ಗಾಳಿ ಆಡ್ಬೇಕು ಅನ್ನೋ ಕಾರಣಕ್ಕಾಗಿ ಕಲ್ಲಿನಂದ್ರೆ ಎಷ್ಟು ಚೆನ್ನಾಗಿ ರಂಧ್ರ ಮಾಡಿರ್ತಾರೆ ನೋಡ್ರಿ. ಇದು ಒಳಗಡೆ ಅಂದ್ರೆ ಇದ್ದಾಗ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಸಣ್ಣ ಪುಟ್ಟ ಒಂದು ಮೂರ್ತಿಗಳು ಇದ್ದಾವೆ ದೇವಸ್ಥಾನದಲ್ಲಿ. ಇದು ಈಶ್ವರಲಿಂಗ. ಲಿಂಗದ ನಂತರ ಸಣ್ಣ ವಿಗ್ರಹ ಗಣೇಶಂದು ಇದೆ. ದೇವಸ್ಥಾನದ ತೋರಿಸ್ತಾ ಇರುವಂತದ್ದು ನಿಮ್ಗೆ ಬಹಳ ಊರ ಅಂತ ಅನ್ಸ್ಬೋದು ನಿಮ್ಗೆ. ನಾಗರಾಜ. ಆದ್ರೆ ಎಲ್ಲೇ ಹೋದ್ರೆ ಸಹಿತ ದೇವಸ್ಥಾನದಲ್ಲಿ ಏನೇನು ಮೂರ್ತಿಗಳಿದಾವು ಮತ್ತು ದೇವಸ್ಥಾನ ಹೇಗಿದೆ ಅನ್ನೋದು ನಮಗ್ ತೋರಿಸ್ಬೇಕಾದಂತ ನನ್ನ ಕರ್ತವ್ಯ. ಕೆಲವರು ಹೇಳ್ತಾರೆ ಇಲ್ರಿ ಬಹಳ ನಾವು ಊರಾಯ್ತು, ಸಮಯ ಜಾಸ್ತಿ ಆಯ್ತಾರೆ. ಸಮಯದ ಬೇಕಂತ ಉದ್ದೇಶಪೂರ್ವಕ ಏನೋ ಮಾಡೋದಿಲ್ಲ. ಈಗ ನಿಮ್ಗೆ ನೇರವಾಗಿ ಶಿವನ ದರ್ಶನ ಅಂದ್ರೆ ಆ ಶ್ರೀ ಅಮೃತೇಶ್ವರ ದೇವರ ದರ್ಶನ ಮಾಡಿಸ್ತಾ ಇದ್ದೀನಿ. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವಂತ ಈ ದೇವಸ್ಥಾನ ಶಿವನ ಅಂದ್ರೆ ಶಿವ ಅಮೃತೇಶ್ವರ ಅಂತ ಹೇಳ್ತಾರೆ. ಇಲ್ಲಿ ಯಥಾಸ್ಥಿತಿಯಾಗಿ ಮುಂದೆ ನಂದಿ ಸಹಿತ ಇದ್ದಾರೆ. ಬಹುಶಃ ಹಳೆ ಮೂರ್ತಿಗಳಿಗೆ ಬಣ್ಣ ಹಚ್ಚಿದಾರ ಕಾಣುತ್ತೆ. ಅದಕ್ಕೂ ಮೂರ್ತಿ ಈ ರೀತಿ ಆಗಿಬಿಟ್ಟಿದೆ ಬಂದರ ಹತ್ರ. ಗಣೇಶನ ವಿಗ್ರಹ ಯಾರು ಇರ್ದಿದ್ರು ಈ ದೇವಸ್ಥಾನಗಳಲ್ಲಿ ಈ ಗಣೇಶ ಎಲ್ಲಾರು ಒಂದು ಚಿಕ್ಕ ಮೂರ್ತಿ ರೂಪದಾಗ ಇರತ್ತಾನೆ. ಯಾವುದೇ ದೇವಸ್ಥಾನಕ್ಕೆ ಹೋಗಿ ಯಾವುದೇ ಧಾರ್ಮಿಕ ಯಾವ ದೇವರ ದೇವಸ್ಥಾನಕ್ಕೆ ಹೋದ್ರು ಗಣೇಶ ಬೇಕೇ ಬೇಕು. ಯಾಕೆ ಪ್ರಥಮ ಪೂಜಿತ ವಿಘ್ನ ವಿನಾಶಕ ಅನ್ನೋ ಕಾರಣಕ್ಕಾಗಿ. ಅಲ್ಲಿರುವಂತ ಕಟ್ಟಡದ ಮೇಲ್ಗಡೆ ಇರುವಂತ ಚಾವಣಿ ಮೇಲೆ ಇರುವಂತ ಚಿತ್ರಗಳು
ಸಂಜೆ 5 ಗಂಟೆ ಸುಮಾರು ನಾವು ಬಂದಿದ್ವಿ. ಸ್ವಲ್ಪ ಕತ್ಲಾಗಕ್ಕೆ ಬಂದಿತ್ತು. ಹಾಗೆ ನನ್ನ ಜೊತೆಗೆ ನಮ್ಮ ಗೋಕಾಕದಂದ್ರೆ ನನ್ನ ಜೊತೆಗೆ ಮಂಜು ಹತ್ರವಾಟ ಸಹಿತ ಬಂದಿದ್ದ. ಮಂಜು ಹತ್ರವಾಟ ಬಂದು ಈ ವಿಡಿಯೋ ಚಿತ್ರೀಕರಣ ಮೂಲಕ ನಾನು ಅವ್ರ ಮಂಜುನಾಥ ಅವ್ರ ಮನೆ ಅವ್ರ ಚಿಕ್ಕಮ್ಮನ ಮನೆಗೆ ಹೋಗಿದ್ವಿ. ಫಸ್ಟ್ ಕ್ಲಾಸ್ ಆಗಿ ಚಹಾ ಕುಡಿದು ವಾಪಸ್ ಗೋಕಾಕ್. ಆಕ್ಚುಲಿ ಹೋಗ್ಬೇಕಂದ್ರೆ ಅವತ್ತು ನಾವು ರವಿವಾರ ದಿವಸ 3 ಚಿತ್ರೀಕರಣ ಮಾಡ್ಕೊಂಡ್ ಬಂದ್ವಿ. ಒಂದು ತೇರದಾಳದ ಅಲ್ಲಂಪ್ರಭು ದೇವಸ್ಥಾನ ಹಾಗೂ ಹಳಗಲಿಯಲ್ಲಿ ಇರುವಂತ ಜೈನ್ ಬಸ್ತಿ, ಹಾಗೆ ಇದನ್ನೊಂದು ಅರಣ್ಯ ಬೆಳಗಲಿ ಇರುವಂತ ಇದೊಂದು ದೇವಸ್ಥಾನ ಅಮೃತೇಶ್ವರ ದೇವಸ್ಥಾನ. ಆದ್ರೆ ಇನ್ನೊಂದು ನಮ್ಗೆ ದೇವಸ್ಥಾನದ ವಿಡಿಯೋ ಚಿತ್ರೀಕರಣ ಮಾಡ್ಬೇಕು ಅನ್ನೋದು ವಿಚಾರ ಇಟ್ಬಿಟ್ಟು ಹೋಗಿದ್ವಿ. ಆದ್ರೆ ಮಾಲಿಂಗಪುರ ನಗರದಲ್ಲಿ ನಾವು ದಾಟಿ ಬರ್ಬೇಕಾದ್ರೆ ಮಾಲಿಂಗೇಶ್ವರ ದೇವಸ್ಥಾನದ ಮಾಡ್ಬೇಕು ಅಂತ ಯೋಚನೆದಾಗ ಇರ್ತೀವಿ. ಆದ್ರೆ ಏನಾಯ್ತು ಅದ್ರಲ್ಲಿ ಟ್ರಾಫಿಕ್, ಅಂದ್ರೆ ಈ ರಸ್ತೆಯ ಟ್ರಾಫಿಕ್ ಜಾಮ್ನಿಂದಾಗಿ ದೇವಸ್ಥಾನಕ್ಕೆ ಹೋದ್ರೆ ನಾವು ನೇರವಾಗಿ ಬಂದ್ಬಿಟ್ವಿ. ಹೀಗಾಗಿ ಸ್ವಲ್ಪ ಇದಾಗಲಿಲ್ಲ. ಈಗ ಅಮೃತೇಶ್ವರನ ನೇರ ದರ್ಶನ ಮಾಡ್ಕೊಂಡ್ವಿ. ನಾನು ಸ್ವಲ್ಪ ಹೊತ್ತ ದೇವರ ಹತ್ರ ಸನ್ನಿಧಾನ ಕೂತ್ಕೊಂಡು ಖುಷಿ ಆಯ್ತು. ವಿಶೇಷವಾಗಿ ನಾನು ದೇವಸ್ಥಾನ ಈ ರೀತಿ ಕೂತ್ಕೊಂಡು ನಿಮಗೆ ಈ ರೀತಿ ವಿಡಿಯೋ ತೋರಿಸ್ತಾ ಇರೋದೇ ಫಸ್ಟ್ ಟೈಮ್ ಅನ್ಸುತ್ತೆ. ಯಾಕಂದ್ರೆ ನನ್ನ ವೈಯಕ್ತಿಕ ದೇವಸ್ಥಾನದ ಹೊರಗೆ ಬಂದಾಗ ಅಲ್ಲಿ ಬಿದ್ದಿರುವಂತ ಕಂಬಗಳು ಸಹಿತ ಕಾಣಿಸ್ತೀವಿ. ಆ ಕಂಬಗಳನ್ನ ತೋರಿಸ್ತಾ ಇದ್ದೀನಿ. ಈಗ ದೇವಸ್ಥಾನ ಸುತ್ತು ಒಂದು ರೌಂಡ್ ಹಾಕಿ ಬರೋಣ. ಕೇವಲ ದೇವಸ್ಥಾನ ಮಾತ್ರ ತೋರಿಸ್ಬೇಕು ಅನ್ನೋ ಉದ್ದೇಶ ದೇವಸ್ಥಾನ ಸುತ್ತಮುತ್ತಲ ಇರುವಂತ ವಾತಾವರಣ ತೋರಿಸ್ಬೇಕು. ದೇವಸ್ಥಾನದಲ್ಲಿ ಪ್ರತಿಯೊಂದು ಕರ್ಮರ ಕೆತ್ತನೆಗಳು ಇರ್ಬೋದು, ಛಾವಣಿ ಕೆತ್ತನೆಗಳು, ಪ್ರತಿಯೊಂದು ತೋರಿಸುವುದು ನನ್ನ ಕರ್ತವ್ಯ. ಇಷ್ಟೆಲ್ಲ ನಾನು ಕಷ್ಟಪಟ್ಕೊಂಡು ಎಲ್ಲ ವಿಡಿಯೋ ಮಾಡಿದ್ದೇನೆ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡ್ರಿ, ನಮಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತು ಸುಮಾರು 941 ದಿನಗಳ ನಂತರ ನಮ್ಮ ಯೂಟ್ಯೂಬ್ ಚಾನಲ್ ನಾಕಂಡ ಭಾರತ ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡಿ 941 ದಿನಗಳ ನಂತರ ನಮ್ಮ ಯೂಟ್ಯೂಬ್ ಚಾನಲ್ ಅಧಿಕೃತವಾಗಿ ಈಗ ಚಾನಲ್ ಅಂತ ಘೋಷಣೆ ಆಗಿದೆ. ಈಗ ಅಡ್ರೆಸ್ ಎಲ್ಲ ಕೊಟ್ಟಿದ್ರಿ, ಕೆಲವೊಂದು ಕಾರ್ಯಗಳು ನಡೀತಾ ಇದೆ, ಪ್ರಗತಿಯಲ್ಲಿದೆ. ಅವೆಲ್ಲ ಮುಗಿದ ತಕ್ಷಣ ಈ ಶೀಘ್ರದಲ್ಲಿ ಯೂಟ್ಯೂಬ್ ಬಗ್ಗೆ ಒಂದು ವಿಡಿಯೋನು ಮಾಡ್ತಾ ಇದ್ದೀನಿ. ಇದು ನಾನು ದೇವಸ್ಥಾನದೆಲ್ಲ ತೋರಿಸಿದೆ. ಸ್ನೇಹಿತರೆ, ಮಹಾಕವಿ ಕವಿ ಚಕ್ರವರ್ತಿ ರನ್ನ ಬೆಳಗಲಿಯಲ್ಲಿ ಇರುವಂತ ಸಾವಿರಾರು ವರ್ಷ ಇತಿಹಾಸ ಹೊಂದಿರುವಂತ ಶ್ರೀ ಅಮೃತೇಶ್ವರ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ವಿವರಗಳನ್ನು ನೀಡಿದ್ದೇನೆ. ಮತ್ತು ಕವಿ ಚಕ್ರವರ್ತಿ ರನ್ನರ ಬಗ್ಗೆ ಒಂದಷ್ಟು ವಿವರಗಳನ್ನು ನೀಡಿದ್ದೀನಿ. ಇದೆಲ್ಲ ಇಷ್ಟ ಆಗಿದ್ರೆ ನಾಕಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ವಿನಂತಿಸ್ಕೊತೀನಿ. ಈಗ ಮತ್ತೆ ದೇವಸ್ಥಾನ ಸುತ್ತ ತೋರಿಸ್ತಾ ಇದ್ದೀನಿ. ದೇವಸ್ಥಾನದ ಸುತ್ತ ಮುಗಿದ ತಕ್ಷಣ ಇದು ಮಾಡ್ತೀನಿ. ವೀಕ್ಷಿಸಿ.